ಒಂದು ನಿಮಿಷವನ್ನು ಜಗದ್ಗುರುಗಳು ಹಾಳು ಮಾಡುವುದಿಲ್ಲ, ಪ್ರತಿ ನಿಮಿಷವನ್ನು ಸಾರ್ಥಕಗೊಳಿಸುತ್ತಾರೆ. ಜಗದ್ಗುರುಗಳಿಗೆ ಇವತ್ತು ವಿಶ್ರಾಂತಿಯೇ ಇಲ್ಲಾಗಿದೆ. ಒಂದು ನಿಮಿಷವೂ ವಿಶ್ರಾಂತಿ ಇಲ್ಲದ ಜೀವನ, ತಮ್ಮ ಭಿಕ್ಷೆ ಇತ್ಯಾದಿಗಳ ಬಗ್ಗೆ ಗಮನವೇ ಇಲ್ಲದೆ ಜೀವನ, ಸಂಪೂರ್ಣ ನಿಸ್ವಾರ್ಥ ಜೀವನ. ಜಗದ್ಗುರುಗಳು ಬದುಕಿದ ಹಾಗೆ ಒಂದು ದಿವಸ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಜೀವನವನ್ನು ಜಗದ್ಗುರುಗಳು ಸಾಗಿಸ್ತಾ ಇದ್ದಾರೆ. ಯಾರಿಗಾಗಿ? ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾಗಿರ್ತಕ್ಕಂಥ ಈ ಜೀವನ ಹಿಂದೂ ಧರ್ಮವನ್ನ ಪುನರುದ್ಧಾರ ಮಾಡಲಿಕ್ಕಾಗಿಯೇ ಇದು ಸಮರ್ಪಿತ ಆಗಿದೆ ಅಂದ್ರೆ ಖಂಡಿತ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಜಗದ್ಗುರುಗಳ ಧರ್ಮ, ಅವರ ಒಂದು ಸನ್ಯಾಸ ನಿಷ್ಠೆ, ಶಾಸ್ತ್ರಗಳಲ್ಲಿ ಜಗದ್ಗುರುಗಳಿಗೆ ಇರ್ತಕ್ಕಂಥ ಹಿಡಿತ, ಸನಾತನ ಧರ್ಮದ ಬಗ್ಗೆ ಜಗದ್ಗುರುಗಳಿಗೆ ಇರ್ತಕ್ಕಂಥ ಹಿಡಿತ, ಹಾಗೆ ಅವರ ಸನ್ಯಾಸ ನಿಷ್ಠೆ, ಅವರ ಅನುಷ್ಠಾನ, ಇದಕ್ಕೆ ಯಾವುದಕ್ಕೂ ಕೂಡ ಇವತ್ತು ಜಗತ್ತಿನಲ್ಲಿ ಸರಿಸಾಟಿ ಇಲ್ಲ. ಸಾಗರ ಸಾಗರೋಪಮಃ, ಸಾಗರಕ್ಕೆ ಸಾಗರವೇ ಸಾಟಿ ಅಂದ ಹಾಗೆ ಜಗದ್ಗುರುಗಳು ವಿದೇಶಿಗರ ಭಾರತಗಳಿಗೆ ಅವರೇ ಸಾಟಿ, ಅವರಿಗೆ ಸಾಟಿಯಾದಂತ ಯಾವ ಉಪಮಾ ದೃಷ್ಟಾಂತವೂ ಕೂಡ ಈ ಜಗತ್ತಲ್ಲಿ ಇಲ್ಲ.